ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ನಾನಿವತ್ತು ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಹೆಲ್ತ್ಗೆ ತುಂಬ ಬೆನಿಫಿಟ್ಸು. ನಿಮಗೂ ಗೊತ್ತಿರುತ್ತೆ ರಾಗಿಯಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಎಷ್ಟಿದೆ ಅಂತ. ನಾನು 3 kg ರಾಗಿ ತಗೊಂಡಿದ್ದೀನಿ. ಅದನ್ನ ಕ್ಲೀನಾಗಿ ತೊಳಿಬೇಕು. ಒಂದು 4-5 ಸಾರಿ ನೀರು ಬಿಟ್ಕೊಂಡು ತೊಳಿಬೇಕು. ಯಾಕಂದರೆ ಗಲೀಜಿರುತ್ತೆ, ಗಲೀಜೆಲ್ಲ ಹೋಗಬೇಕು. ಅದಕ್ಕೆ 4-5 ಸಾರಿ ತೊಳಿಬೇಕು. ಇದು ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ನೀಟಾಗಿ ತೊಳೆದಿದ್ದಾಯಿತು. ನಾನು ಬಿಸಿಲಲ್ಲಿ ಹಾಕಿದ್ದೀನಿ. ಇಡೀ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲಿಗೆ ಬಿಡಬೇಕು. ಚೆನ್ನಾಗಿ ಒಣಗಿದ ನಂತರ ಅದನ್ನ ಮತ್ತೆ ನಾನು ಪ್ರೋಸೆಸ್ ಹೇಳ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೂ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಣಗಿದ ಮೇಲೆ ಒಂದ್ಸರಿ ನೀಟಾಗಿ ಮತ್ತೆ ಮರದಲ್ಲಿ ಹಾಕ್ಕೊಂಡು ಏನಾದರೂ ತೊಳೆದಾಗ ಉಳಿದಿದ್ದರೆ ಅದನ್ನ ಕ್ಲೀನ್ ಮಾಡಿ ಇಟ್ಕೋಬೇಕು. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಡ್ರೈ ಫ್ರೂಟ್ಸಿಂದ ನಾನು ಮಿಕ್ಸ್ ಮಾಡಿ ಮಾಲ್ಟ್ ಮಾಡ್ತಾಯಿದ್ದೀನಿ. ಈ ಡಯಾಬಿಟಿಸ್ ಇರೋರಿಗೆ, ಹೆಲ್ತ್ ವೀಕ್ ಇರೋರಿಗೂ, ಮಕ್ಕಳಿಗೂ ತುಂಬ ಒಳ್ಳೆಯದು. ಇದನ್ನ ಮಾಡ್ಕೊಂಡು ನಾವು ತಗೊಂಡ್ರೆ. ಮತ್ತು ಬಿಸಿಲಿಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬೌಲ್ಗೆ ತಂದೆ. ಇದಕ್ಕೆ ಮೊಸರು ನಾನು ಸಾಲ್ಟ್ ಸೇರಿಸ್ಕೊಂಡಿದ್ದೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ. ಇದು ರಾಗಿನೆಲ್ಲ ಒದ್ದೆ ಮಾಡಬೇಕಂದ್ರೆ ಜಾಸ್ತಿ ಹಾಕಬಾರ್ದು. ರಾಗಿ ಎಲ್ಲ ತೇವ ಆಗಬೇಕು. ಆ ಥರ ಮೊಸರು ಹಾಕ್ಕೊಂಡು ನನಗೊಂದು 3 kgಗೆ ಒಂದು 1/4 ಲೀಟ್ರ್ ಮೊಸರು ಹಿಡಿಸಿರುತ್ತೆ ಅಷ್ಟೇ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಕೋಬೇಕು ಅಷ್ಟೇ. ತೇವಾನೇ ಇರಬೇಕು. ನಾವು ಉರಿಯೋವಾಗ ಒಂದು ಸ್ವಲ್ಪ ಮುಟ್ಕೊಂಡ್ರೆ ತೇವ ಇದ್ದರೆ ಚೆನ್ನಾಗಿ ಅದು ಪುರಿ ಬರುತ್ತೆ. ಹಂಗೆ ಬಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್. ಇದನ್ನು ಜಾಸ್ತಿ ಹಾಕಿದ್ರೆ ಸರಿಯಾಗಿ ಬೇಯಲ್ಲ ಅದು. ಯಾಕಂದರೆ ಅದು ಈ ಥರ ಪುರಿ ಬರಬೇಕು. ಸ್ವಲ್ಪ ಒಂದೊಂದು ಹಿಡಿಯಷ್ಟು ಹಾಕ್ಕೋಬೇಕು. ಅಷ್ಟಷ್ಟು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ನೇಹಿತರೆ ಇದನ್ನ ಹುರ್ಕೊಳ್ಳೋದು. ಆದರೂ ಚೆನ್ನಾಗಿರುತ್ತೆ, ನಮ್ಗೆ ಹೆಲ್ತ್ಗೆ ಒಳ್ಳೆಯದು. ಹೀಗೆ ಹುರಿದಿಟ್ಕೊಂಡು ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೆ. ನನ್ನ ಬಳಿ ಇರೋ, ನಾವು ಯಾವ್ದು ಬೇಕಾದರೂ ಹಾಕ್ಬೋದು. ನಾನು ಇವೆಲ್ಲ ಹಾಕಿದ್ದೆ. ವಾಲ್ನೆಟ್ಟು, ಹೆಸರುಬೇಳೆ, ಒಣ ದ್ರಾಕ್ಷಿ, ಗೋಡಂಬಿ, ಸನ್ಫ್ಲವರ್ ಸೀಡ್ಸು, ಪಿಸ್ತಾ, ಬಾದಾಮಿ, ಕಡಲೆ ಬೀಜ, ಇವುಗಳನ್ನೆಲ್ಲನೂ 1 by 1 ಹುರ್ಕೋಬೇಕು. ಒಂದೊಂದೇ ಹಾಕ್ಕೊಂಡು ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಯಾಕೆ? ನನ್ನ ಚಾನಲ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನನಗೊಂದು ಹೆಲ್ಪ್ ಆಗುತ್ತೆ. ಎಲ್ಲ ಹುರ್ಕೊಂಡು ನಿಮಗೆ ತೋರಿಸೋಕ್ಕೋಸ್ಕರ ಅದನ್ನ ಸಪ್ರೇಟ್ ಹಾಕಿದ್ದೆ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ನಾನು ಮಿಲ್ಲಿಗೆ ಕಳಿಸಿದ್ದೆ ಸ್ನೇಹಿತರೆ. ಮಿಕ್ಸಿನಿಗೆ ಹಾಕ್ಸ್ಕೊಂಡು ಬಂದಿಟ್ಕೊಂಡಿದ್ದೀನಿ. ಇದು ಮಾಡೋದು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.